ಹಲೋ ನಮಸ್ಕಾರ, ಏನ್ರಿ ಸಮಾಚಾರ? ಅಸ್ತಿತ್ವಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಯ್ ಅಸ್ತಿತ್ವಂ ಮಾತನಾಡ್ತಾ ಇದ್ದೀನಿ. ಇವತ್ತು ನಾವು ಕುಬೇರನ್ ಮೋಟರ್ಸ್ ಹತ್ರ ಇದ್ದೀವಿ. ಮಲ್ಲೇಶ್ವರಂ ಸೆಕೆಂಡ್ ಕ್ರಾಸ್ ಅನ್ಸುತ್ತೆ, ಲಿಂಕ್ ರೋಡ್ ಸೆಕೆಂಡ್ ಕ್ರಾಸ್ ಹತ್ರ ಇರೋ ಕುಬೇರನ್ ಮೋಟರ್ಸ್ ಹತ್ರ ಇದ್ದೀವಿ, ಟಿ ವಿ ಎಸ್ ಶೋರೂಮ್ ಹತ್ರ. ಟಿ ವಿ ಎಸ್ ಅವರು ಒಂದು ಹೊಸ ಗಾಡಿಯನ್ನು ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಟಿ ವಿ ಎಸ್ ಆರ್ಬಿಟರ್ ಅಂತ. ಎಲೆಕ್ಟ್ರಿಕ್ ಸ್ಕೂಟರನ್ನು ಲಾಂಚ್ ಮಾಡಿದ್ದಾರೆ. ಸೊ ಫಸ್ಟು ಟಿ ವಿ ಎಸ್ ಐ ಕ್ಯೂಬ್ ಮಾತ್ರ ಇತ್ತು. ಇವಾಗ ಅವ್ರದ್ದೇ ಇನ್ನೊಂದು ಎಲೆಕ್ಟ್ರಿಕ್ ಗಾಡಿಯನ್ನು ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಟಿ ವಿ ಎಸ್ ಆರ್ಬಿಟರ್ ಅಂತ. ಸೊ ಗಾಡಿ ಹೇಗಿದೆ, ಅದರ ರಿವ್ಯೂಸ್ ಏನು, ಅದರ ರೇಂಜ್ ಏನು, ಅದರ ಬ್ಯಾಟ್ರಿ ಕೆಪಾಸಿಟಿ ಏನು, ವ್ಯಾಟ್ಸ್ ಏನು, ಅದರ ಬೂಟ್ ಸ್ಪೇಸ್ ಏನು, ಡಿಸೈನ್ ಹೇಗಿದೆ, ಜೊತೆಗೆ ಆ ಗಾಡಿನ ಓಡಿಸಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಶೇರು ಮಾಡೋದನ್ನು ಮರಿಬೇಡಿ. ನೀವು ಯಾವ್ದಾನ ಎಲೆಕ್ಟ್ರಿಕ್ ಸ್ಕೂಟರ್ನ ರೈಡ್ ಮಾಡ್ತಿದ್ರೆ ಯಾವ ಸ್ಕೂಟರ್ ಅಂತ ಕಮೆಂಟ್ ಮಾಡಿ. ಆಲ್ರೆಡಿ ನೀವು ಆರ್ಬಿಟರ್ನ ಓಡಿಸ್ತಾ ಇದ್ರೆ ಟಿ ವಿ ಎಸ್ ಗಾಡಿಗಳು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ, ಆರ್ಬಿಟರ್ ಗಾಡಿ ಹೇಗಿದೆ ನೋಡೋಣ. ಸ್ಟೈಲಿಕ್ ಲುಕ್ ಬರುತ್ತೆ, ಹೆಡ್ ಲ್ಯಾಂಪ್ ಬರುತ್ತೆ, ನಿಮಗೆ 14 ಇಂಚಸ್ ವೀಲ್ ಬರುತ್ತೆ. 14 इंचಲ್ಲಿ ಕಂಫರ್ಟಲ್ಲಿ ರೈಡ್ ಮಾಡಬೇಕು. आपको क्या होता है ना, ब्रेकिंग सिस्टम सडनली लगाने पर प्रॉब्लम नहीं हो जाता, मीन्स प्रॉब्लम ಆಗಲ್ಲ ಸರ್. 845 mm ಸೀಟ್ ಲೆಂತ್ ಬರುತ್ತೆ. ಸೀಟಲ್ಲಿ ಕರೆಕ್ಟ್ ಸರ್. ದೆನ್ ಡಬಲ್ ಹೆಲ್ಮೆಟ್ ಬೂಟ್ ಸ್ಪೇಸ್ ಬರುತ್ತೆ. ಡಬಲ್ ಹೆಲ್ಮೆಟಲ್ಲಿ ಫುಲ್ ಹೆಲ್ಮೆಟ್, 1 ಹಾಫ್ ಹೆಲ್ಮೆಟ್ ಬರುತ್ತೆ ಸರ್. ಫುಲ್ಲಿ ಡಿಜಿಟಲ್ ಮೀಟರ್ ಬರುತ್ತೆ. ಡಿಜಿಟಲ್ ಮೀಟರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ, ನಾವಿಗೇಷನ್, ಕಲರ್ ಐ ಡಿ, ಮೆಸೇಜ್ ನೋಟಿಫಿಕೇಷನ್. ರೇಂಜ್ 158 ಕಿಲೋಮೀಟರ್. ಕಂಪನಿ IDC ರೇಂಜ್ ಇದೆ 158 ಕಿಲೋಮೀಟರ್. 1 ಚಾರ್ಜಿಗೆ 158 किलोमीटर ಓಡಿಸಬೇಕು. 80% के लिए 4 hours 10 minutes. अनदर 20% के लिए सर लग जाएगा 1 hour. ದೆನ್ ಟೋಟಲ್ 4 to 5 hours ಬೇಕು ಸರ್. ನಂಬರ್ ಪ್ಲೇಟ್ ಬರುತ್ತಲ್ವಾ, ನಂಬರ್ ಪ್ಲೇಟ್ಗೆ ಯಾವ ನಂಬರ್ ನೀವು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ ಬಂದಮೇಲೆ ನೀವು ಬ್ಲೂಟೂತ್ ಕನೆಕ್ಟಿವಿಟಿ ಮಾಡಿಕೊಡ್ತಾರೆ. ಅಂದರೆ ನಿಮಗೆ ಏನು ನಂಬರ್ಗೆ ಅಪ್ಲಿಕೇಶನ್ ಇದೆ ಸರ್. ಅದು ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಇದು ರಿಜಿಸ್ಟ್ರೇಡ್ ನಂಬರ್ ಹಾಕಿ ವೆಹಿಕಲ್ ನಂಬರ್ ಹಾಕಿಬಿಟ್ರೆ ನಿಮಗೆ ವೆಹಿಕಲ್ದು ಎಲ್ಲ ಇನ್ಫಾರ್ಮೇಷನ್ ಅಲ್ಲಿ ಆ್ಯಪಲ್ಲೇ ಬರುತ್ತೆ. ಫುಲ್ 34 ಲೀಟರ್ ಬೂಟ್ ಸ್ಪೇಸ್ ಇದೆ. ಬೂಟ್ ಮ್ಯಾಟ್ಸ್ ಇದೆ ಸರ್. ಡಬಲ್ ಹೆಲ್ಮೆಟ್ ಚೆನ್ನಾಗಿ ಬರುತ್ತೆ ಸರ್. ಡಬಲ್ ಹೆಲ್ಮೆಟ್ ಬೂಟ್ ಸ್ಪೇಸ್ ಇದು ಸರ್. 1 ಫುಲ್ ಹೆಲ್ಮೆಟ್, 1 ಹಾಫ್ ಹೆಲ್ಮೆಟ್. ಇದು ನೋಡಿ ಚಾರ್ಜರ್ ನೋಡಿ. ಚಾರ್ಜರ್ ಇಟ್ಕೋಬಹುದು ಇಲ್ಲೇ. ಎಸ್, ಒಂದು ಚಾರ್ಜರ್ ಇಟ್ಕೊಂಡ್ರೆ ಒಂದು ಹೆಲ್ಮೆಟ್ ಇಟ್ಕೋಬೋದಲ್ಲ, ಆಗುತ್ತೆ ಸರ್. ಆ್ಯಕ್ಚುಲಿ ಚಾರ್ಜರ್ ಬೇಡ ಸರ್. ಸಪೋಸ್ ಡೈಲಿ 115 ಕಿಲೋಮೀಟರ್ ನೀವು ಓಡಿಸ್ಬೇಕು, ಚಾರ್ಜರ್ ಬೇಡ. ಆನ್ ರೋಡ್ ಪ್ರೈಸ್ ಎಷ್ಟಿದೆ ಸರ್? 1,11,000 ಸರ್. ಗೊತ್ತೇ ಆಗಲಿಲ್ಲ ಫಸ್ಟು ನಾನು ಬಂದು ನೋಡಿದಾಗ ಏನಪ್ಪ ಇದು ಹಿಂಗಿದೆ ಅಂತ. ಆಮೇಲೆ ಫುಟಷ್ಟೇ ಇಲ್ವಾ ಹಿಂದ್ಗಡೆಗೆ ಅಂತ ನೋಡ್ತಿದ್ದೆ. ಅದೇ ಸಕ್ಕದಾಗಿ ಕೊಟ್ಟಿಯಾಗಿದೆ. ಹಿಂಗೆ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ, ಹಿಂಗೆ ಕ್ಲೋಸ್ ಆಗುತ್ತೆ. ಸೂಪರಾಗಿದೆ ಫುಟ್ರೆಸ್ಟ್ ಮಾತ್ರ. ಈ ಥರ ಬಾಕ್ಸ್ ಶೇಪ್ ಡಿಸೈನ್ ಕೊಟ್ಟಿದ್ದಾರೆ ಎಲ್ಲ ಕಡೆ. ಆರಾಮಾಗಿ ಹಿಂಗೆ ಇಟ್ಕೊಂಬಿಟ್ರೆ ಆಯಿತು. ಮೊಬೈಲು ಆರಾಮಾಗಿ ಓಡಿಸ್ಕೊಂಡು ಹೋಗೋದು ಗಾಡಿನ. ಆಮೇಲೆ ಮತ್ತೆ ಬೇಕಾದಾಗ ತಗೊಳ್ಳೋದು. ಪೊಲೀಸ್ ಇದ್ದಾಗ ಮಾತ್ರ ತೊಗೊಬೇಡಿ. ಪೊಲೀಸನ್ನು ನೋಡಿಬಿಟ್ರೆ ಸಡನ್ನಾಗಿ ಹಿಂಗೆ ಹಾಕ್ಬಿಡಿ ಅಷ್ಟೇ. ಇಲ್ಲಿ ನೋಡಿ ಈ ಥರ ಒಂದು ಬ್ಯಾಗು, ತರಕಾರಿ ತರೋಕ್ಕೆ, ಮಾರ್ಕೆಟ್ಗೆ ಎಲ್ಲ ಕಡೆ ಹೋದಾಗ ಬ್ಯಾಗ್ ಇಟ್ಕೊಳ್ಳೋಕ್ಕೆ. ಗಾಡಿ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಫೋನ್ ಚಾರ್ಜಿಂಗಿಗೆ USB ಪೋರ್ಟನ್ನು ಕೊಟ್ಟಿದ್ದಾರೆ. ಆರಾಮಾಗಿ ಇಲ್ಲೇ ಫೋನ್ ಚಾರ್ಜರ್ ಹಾಕಿ ಇಲ್ಲೇ ಹಾಕೊಂಬಿಡ್ಬೋದು ಫೋನ್ನ. ಗಾಡಿ ಎಸ್ ಆರ್ಬಿಟರ್ ಅದರ ಟೆಸ್ಟ್ ಡ್ರೈವಿಗೆ ಹೋಗ್ತಾ ಇದ್ದೀವಿ. ಪ್ಲಸ್ ಬ್ರೇಕ್ ಆ್ಯಂಡ್ ಸ್ಟಾರ್ಟ್ ಅಂತಿದೆ. ಓಕೆ, ಇಲ್ಲಿರೋದು ಮೋಡ್ ಚೇಂಜ್ ಅಷ್ಟೇ. ಇಲ್ಲೇ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಗಾಡಿ ಸ್ಟಾರ್ಟ್ ಆಗಿದೆ, ನೋಡೋಣ. ಹೋಗ್ತಾ ಇದ್ದೀವಿ ಗಾಡೀಲಿ. ಟಿ ವಿ ಎಸ್ ಆರ್ಬಿಟರ್ ಹೆಂಗಿದೆ ಅಂತ ಇವಾಗ ಓಡಿಸಿ ಹೇಳ್ತೀನಿ. ಕಂಫರ್ಟಬಲ್ ಆಗಿದೆ ಮಾತ್ರ, ಅದಂತೂ ಪಕ್ಕ. ಸೊ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಆರಾಮಾಗಿದೆ, ಕಂಫರ್ಟಬಲ್ ಆಗಿದೆ. ಓಯ್ ಸಕ್ಕದಾಗಿದೆ ಗಾಡಿ ಕಣ ಅನಿರುದ್ಧ ಅಲ್ಲ. ಸೊ ಆರಾಮಾಗಿ ಓಡಿಸ್ಬೋದು. ಇಲ್ಲಿ ಯಾವುದೋ ನಾಯಿ ಇದೆ. ಈ ಎಲೆಕ್ಟ್ರಿಕ್ ಗಾಡೀಲಿ ಇದೊಂದು ಪ್ರಾಬ್ಲಮ್ಮು, ನಾಯಿಗಳೆಲ್ಲ ಅಟ್ಟಾಡ್ಸ್ಕೊಂಬಂದ್ಬಿಡುತ್ತೆ. ಅದಕ್ಕೆ ಗೊತ್ತೇ ಆಗಲ್ಲ ಇದು ಸೈಕಲ್ಲ ಗಾಡಿನ ಅಂತ. ಈಗ ಮೂಡನ್ನು ಚೇಂಜ್ ಮಾಡ್ತೀನಿ. ಸೊ ಒಂದು ಕಡೆ ನಿಲ್ಲಿಸ್ಬೇಕು. ಇದೊಂದು ಟಿ ವಿ ಎಸ್ ಗಾಡಿಗಳಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಎಲ್ಲದಕ್ಕೂ ಲಾಂಗ್ ಪ್ರೆಸ್ ಇಟ್ಬಿಟ್ಟವ್ರೆ. ಓಕೆ, ಈಗ ಸಿಟಿ ಮೋಡ್ ಅಂತಿದೆ. ನಾವು ಯಾವುದೋ ಸಂದಿಲ್ ಬಂದ್ಬಿಟ್ಟು ಮೋಡನ್ನು ಟೆಸ್ಟ್ ಮಾಡ್ತಿದ್ದೀವಿ. ಒಂದು ನಿಮಿಷ ಮೇನ್ ರೋಡ್ಗೆ ಹೋಗೋಣ. ಸೊ ಗಾಡಿ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ಮೇನ್ ರೋಡ್ಗೆ ಹೋದರೆ ಗೊತ್ತಾಗುತ್ತೆ.
ಬಟ್ ಗಾಡಿ ಮಾತ್ರ ಸೂಪರಾಗಿದೆ. ಹತ್ತತ್ರ ಓಡಾಡೋಕ್ಕೆ ನನ್ನ ಪ್ರಕಾರ ಬೆಸ್ಟ್ ಗಾಡಿ ಅನಿರುದ್ಧ. ಯಾಕಂದರೆ ಸಖತ್ತು ಕಂಫರ್ಟಬಲ್ ಆಗಿದೆ. ಏನು ನಮಗೆ ಫಾಸ್ಟಾಗಿ ಹೋಗ್ಬೇಕು ಆ ಥರ ಎಲ್ಲ ಅವಶ್ಯಕತೆ ಇಲ್ಲ. ಅಂದರೆ ನಿಜ ಕಂಫರ್ಟಬಲ್ ಆಗಿದೆ ಗಾಡಿ. ಆಮೇಲೆ ಪಿಕಪ್ಪು ಸೂಪರಾಗಿದೆ, ಸೌಂಡೇ ಇಲ್ಲ. ಹಬ್ ಮೋಟರ್ಗೆ ಮತ್ತು ಬೆಲ್ಟ್ ಡ್ರಿವನ್ ಮೋಟರ್ಗೆ ಡಿಫ್ರೆನ್ಸ್ ಇಷ್ಟೇ, ಏನೂ ಇಲ್ಲ. ಹಬ್ ಮೋಟರ್ ಅಂದರೆ ನಿಮಗೆ ಹಿಂದ್ಗಡೆ ವೀಲ್ ಇರುತ್ತಲ್ಲ, ಅದಕ್ಕೇ ಮೋಟ್ರ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅದೇ ನಿಮಗೆ ಬೆಲ್ಟ್ ಡ್ರಿವನ್ ಅಂದರೆ ಮಧ್ಯದಲ್ಲಿ ಗಾಡಿ ಮಧ್ಯದಲ್ಲಿ ಒಂದು ಮೋಟ್ರ್ ಇರುತ್ತೆ. ಆ ಮೋಟ್ರಿಗೆ ಬೆಲ್ಟ್ ಹಾಕಿ ಹಿಂದ್ಗಡೆ ವೀಲ್ ಫಿಕ್ಸ್ ಮಾಡಿರ್ತಾರೆ. ಆ ಬೆಲ್ಟ್ ಮೂಲಕ ಗಾಡಿ ಓಡ್ತಾ ಇರುತ್ತೆ. ಹಬ್ ಮೋಟರ್ ಅಂದರೆ ಹಿಂದೆಗಡೆಗೆ ಮೋಟ್ರ್ ಹಾಕ್ಬಿಟ್ಟಿರ್ತಾರೆ ಹಿಂದ್ಗಡೆ ವೀಲ್ಗೆ. ಸೊ ಈ ಟಿ ವಿ ಎಸ್ ಐಕ್ಯೂಬು ಮತ್ತು ಟಿ ವಿ ಎಸ್ ಆರ್ಬಿಟರ್ ಇರ್ಬೋದು, ಎಷ್ಟೋ ಗಾಡಿಗಳಲ್ಲಿ ಹಬ್ ಮೋಟರ್ಸೇ ಇರೋದು. ನಿಮಗೆ ಬೆಲ್ಟ್ ಡ್ರಿವನ್ ಮೋಟರ್ ಅಂದರೆ ಅದು ಕೆಲವು ಓಲಾ ಗಾಡಿಗಳಲ್ಲಿವೆ. ಮತ್ತು ಏತರ್ ಬಂದ್ಬಿಟ್ಟು ಬೆಲ್ಟ್ ಡ್ರಿವನ್ ಗಾಡಿ, ಅದು ಹಬ್ ಮೋಟರ್ ಅಲ್ಲ. ಸೊ ಅದು ಬೆಲ್ಟ್ ಮೂಲಕನೇ ಓಡೋದು. ಬಟ್ ಓಲಾದಲ್ಲಿ ಎರಡು ಮಿಕ್ಸ್ ಇದೆ, ಹಬ್ ಮೋಟರ್ಗಳೂ ಬರುತ್ತೆ, ಜೊತೆಗೆ ಬೆಲ್ಟ್ ಡ್ರಿವನ್ ವೆಹಿಕಲ್ಸ್ ಕೂಡ ತುಂಬ ಬಿಟ್ಟಿದ್ದಾರೆ ಓಲಾದವರು. ಬಟ್ ಟಿ ವಿ ಎಸ್ ಆರ್ಬಿಟರ್ನ ನಾನು ಆ್ಯಕ್ಚುಲಿ ನಾರ್ಮಲಾಗಿ ರೈಡ್ ಮಾಡಬೇಕಾದ್ರೂ ಒಂದು 2-3 ಜನಕ್ಕೆ ಕೇಳಿದ್ದೀನಿ. ತುಂಬ ಒಳ್ಳೆ ಅಭಿಪ್ರಾಯ ಕೊಡ್ತಾರೆ, ತುಂಬ ಚೆನ್ನಾಗಿದೆ ಗಾಡಿ ಇಲ್ಲಿಂದ ಇಲ್ಲಿಗೆ ಅಂತ. ಇಲ್ಲಿಂದ ಇಲ್ಲಿಗೆ ಸಿಟಿಲಿ ಓಡಾಡೋಕ್ಕೆ ಸಕ್ಕತ್ತಾಗಿದೆ ವೆಹಿಕಲ್ಲು. ಹೌದು, ತುಂಬ ಚೆನ್ನಾಗಿದೆ. ಪಿಲಿಯನ್ ಸೀಟಿಂಗು ತುಂಬ ಚೆನ್ನಾಗಿದೆ. ಹಿಂದ್ಗಡೆ ಕೂತಿರೋ ನಮ್ಮ ಅನಿರುದ್ಧ ಅವ್ರು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಹಿಂದ್ಗಡೆ ಕೂರೋದಕ್ಕೆ ಒಳ್ಳೆ ಕಂಫರ್ಟೇಬಲ್ ಇದೆ, ಒಳ್ಳೆ ಕುಷನಿಂಗ್ ಕೊಟ್ಟಿದ್ದಾರೆ. ನಮ್ಮ ಅನಿರುದ್ಧ ಅವರು ಸಕ್ಕತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಗಾಡಿ ಬಗ್ಗೆ. ಶೋರೂಮ್ ಅವರು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಜೊತೆಗೆ ನಾನು ಒಂದೇ ಒಂದು ಮರ್ತೋದೆ, ಬ್ಯಾಟ್ರಿಗೆ ಮತ್ತು ಗಾಡಿಗೆ ಗ್ಯಾರಂಟಿ ವಾರಂಟಿ ಎಷ್ಟು ಕೊಡ್ತಾರೆ ಅನ್ನೋದು ಕೇಳೋದು ಮರ್ತೋಯ್ತು. ಇವಾಗ ಮತ್ತೆ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ನೀವು ಓಡಿಸಿ ನೋಡ್ತೀರಾ ಅನಿರುದ್ಧ ಅವರೇ? ಖಂಡಿತವಾಗ್ಲೂ ಓಡಿಸ್ತೀವಿ. ಬ್ಯಾಟ್ರಿ ವಾರಂಟಿ 3 years 50,000 kilometers. 50,000 kilometer ಅದು ಬರಬೇಕು. ಎಸ್ ಸರ್. ಮತ್ತು ಇನ್ಶೂರೆನ್ಸಲ್ಲಿ ಫುಲ್ ಬಾಡಿ ಕವರೇಜ್ ಬರುತ್ತೆ ಅಷ್ಟೇ ಸರ್. ಇಲ್ಲ ಸರ್, ಇಲ್ಲ ಸರ್. ಮೋಟರ್ಗೆ ಸರ್ ಇಲ್ಲ ಸರ್. ಇವಾಗ ನ್ಯೂ ಬಂದಿದೆ ಪ್ರೈಸ್. ಮೋಟರ್ ಆ್ಯಂಡ್ ಬ್ಯಾಟ್ರಿ ಪ್ರೈಸ್ ರಿಲೀಸ್ ಆಗಿಲ್ಲ ಸರ್. ಸರ್ ಬ್ಯಾಟ್ರಿ ಇವಾಗ ಐಕ್ಯೂಬಲ್ಲಿ 49,000 ಇದೆ, ಬಟ್ ಇದರಲ್ಲಿ ಎಕ್ಸಾಕ್ಟ್ ಗೊತ್ತಾಗಿಲ್ಲ ಸರ್. ಕಿರಣ್. ಕುಬೇರ ಟಿ ವಿ ಎಸ್ ಅಂತ. ಇದು ಮಲ್ಲೇಶ್ವರಂ ಲಿಂಕ್ ರೋಡ್ ಇದೆಯಲ್ಲ ನೋಡಿ, ಲಿಂಕ್ ರೋಡ್ ಹತ್ರ. ಸೊ ನೋಡೋದ್ರಲ್ಲ ಹೇಗಿತ್ತು ನಮ್ಮ ಟಿ ವಿ ಎಸ್ ಆರ್ಬಿಟರ್ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ಮಾಡೋದನ್ನು ಮರಿಬೇಡಿ. ನಿಮ್ಮ ಹತ್ರ ಇರೋ ಗಾಡಿ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಸಿ ಯು, ಬೈ ಬೈ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.